ಏನ್ರಿ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಗೊಣಗ್ ಸುಬ್ಬಿ ಅಂತ ಕರಿತಾ ಇದ್ರಿ. ಈಗ ನಿಮ್ಮನ್ನು ನೋಡಿದ್ರೆ ಬಿಡುವೇ ಇಲ್ದಂಗೆ ಅವಾಗಿಂದ ಗೊಣಗ್ತಿದ್ದೀರಾ. ಅದು ಯಾರ ಬಗ್ಗೆ ಅಂತ ಜೋರಾಗಿ ಹೇಳಿ. ಮನೇಲಿ ನಾನು ನೀವು ಇಬ್ಬರೇ ಇರೋದು. ಇನ್ಯಾರ ಬಗ್ಗೆ? ಇದಾರಲ್ಲ ನಿಮ್ಮ ಮಾವ ಜಗದೇಕ ವೀರ, ಅವ್ರ ಬಗ್ಗೆನೇ. ಮಕ್ಕಳು ನಮ್ಮ ಅಮಕಾರ ಇಲ್ಲದೆ ನಮ್ಮೆಲ್ಲ ಕೇಸ್ ಹಾಕಿದ್ದಾರೆ. ಮಾವ ಹೀಗೆಲ್ಲ ಮಾಡಿದ್ದಾರೆ ಅಂದರೆ ಸರಿಯಾಗಿ ಯೋಚನೆ ಮಾಡಿನೇ ಮಾಡಿರ್ತಾರೆ. ಅವ್ರದ್ದು ಏನೋ ಉದ್ದೇಶ ಇರುತ್ತೆ ಬಿಡಿ. ಹೌದೌದು, ದೊಡ್ಡ ಉದ್ದೇಶ ಇದೆ. ಏನು ಅಶ್ವಮೇಧ ಯಾಗ ಮಾಡ್ತಿದ್ದಾರೆ. ಕೈಯಲ್ಲಿ ಸ್ಪ್ಯಾನರ್ ಹಿಡಿದಷ್ಟು ಸುಲಭ ಅಲ್ಲ ಕೋರ್ಟಲ್ಲಿ ಕೇಸ್ ಗೆಲ್ಲೋದು. ಚಳಿ ಬಿಡಿಸ್ತೀನಿ ಅವ್ರದ್ದು. ಅವರು ನಿಮ್ಮಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಮರ್ಯಾದೆ ತೆಗೆದವ್ರು ಏನ ಮರ್ಯಾದೆ ಕೊಡೋದ? ಈಗ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟಿಗೆ ಕರೆಸ್ಬೇಕಾಗಿತ್ತು, ಮನೆಗೆ ಕರೆಸಿ ಮಾತಾಡ್ಬೋದಿತ್ತಲ್ವಾ? ಆ ಕೆಲಸನ ನೀವೇ ಮಾಡ್ಬೋದಾಗಿತ್ತಲ್ವಾ? ಸುಮ್ಮನೆ ಇದ್ದವರಿಗೆ ಹೋಗಿ ಹೋಗಿ ಹಿಂಸೆ ಕೊಟ್ಟಿದ್ದು ನೀವು. ಈಗ ಈ ರೀತಿ ಮೈ ಪರ್ಚ್ಕೊಳ್ಳೋ ಬದಲು ಅವ್ರು ಇದ್ದಲ್ಲಿ ಹೋಗಿ ಏನಪ್ಪ ಇದೆಲ್ಲ ಏನು ಎತ್ತ ಅಂತ ತಿಳ್ಕೊಂಡು ಬರ್ಬೋದಾಗಿತ್ತಲ್ವಾ? ಅಂತ ಗತಿ ನನಗೇನು ಬಂದಿಲ್ಲ ಕಣೆ. ಅವ್ರು ನಮ್ಮಪ್ಪ ಆದರೆ ನಾನು ಅವ್ರ ಮಗ. ನನಗೂ ಸ್ವಾಭಿಮಾನ ಅನ್ನೋದಿದೆ. ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಕೂದಲೆಳೆ ವ್ಯತ್ಯಾಸ ಇರುತ್ತೀರಿ. ಸ್ವಾಭಿಮಾನ ಇದೆ ಅಂದ ತಕ್ಷಣ ಹಿಂಗೆ ದೊಬ್ಸ್ಕೊಂಡು ಓಡಾಡೋದಲ್ಲ. ಅಪ್ಪ ಅಮ್ಮನ ಎದುರುಗಡೆ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿಬೇಕಾಗಿರೋದು ಅವರು. ಇಲ್ಲ ಅಂದರೆ ನಾನು ಕಲಿಸ್ತೀನಿ ಕೋರ್ಟ್ನಲ್ಲಿ ಕಾನೂನಿನ ಪ್ರಕಾರ. ರೀ, ನೀವೊಂದು ಕೆಲಸ ಮಾಡಿ. ಇವತ್ತು ನಿಮ್ಮ ಕೋರ್ಟಿಂದೆಲ್ಲ ಮುಗಿದ ಮೇಲೆ ಮಾವನ ಮನೆಗೆ ಕರ್ಕೊಂಡು ಬನ್ನಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ಳೋಣ. ಹೌದೌದು, ಕರ್ಕೊಂಡು ಬರ್ತೀನಿ. ಹೋಳಿಗೆ ಮಾಡಿರೋ ಚೆನ್ನಾಗಿ ತಿಂದು ತೇಗ ಹೋಗ್ಲಿ. ದೊಡ್ಡ ಯುದ್ಧ ನಡೀತಿದೆ, ಕರ್ಕೊಂಡ್ಬರ್ಬೇಕಂತ. ಹೋಗೆ. ಊರಿಂದ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂತೆ. ಹಂಗಾಯ್ತು ಇವ್ರ ಕತೆ. ಒಂದು ಮಾತುಕತೆಯಿಂದ ಪರಿಹಾರನೇ ಮಾಡ್ಕೊಳಕ್ಕಾಗ್ದಿರೋಂಥ ಸಮಸ್ಯೆನ ಇದು. ಇವ್ರಿಗೆಲ್ಲ ಯಾರು ಹೇಳ್ತಾರೋ?